ಐಫೋನ್ ಕೊಡಿಸದೇ ಇದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೋದ 19 ವರ್ಷದ ಮಗನನ್ನ ಕಾಪಾಡಕ್ ಹೋಗಿ ತಂದೆ ತಾಯಿ ಕೂಡ ಬೆಟ್ಟದಿಂದ ಬಿದ್ದು ಸಾವನ್ನಪ್ಪಿದ ಘಟನೆ ಮಹಾರಾಷ್ಟ್ರದ ಕಾವಡಿಯ ಬೆಟ್ಟದಲ್ಲಿ ನಡೆದಿದೆ. ಈ ಘಟನೆ ಇನ್ನು ತನಿಖೆಯಲ್ಲಿರೋದ್ರಿಂದ ಸಂಪೂರ್ಣ ಸತ್ಯ ಹೊರಗೆ ಬಂದಿಲ್ಲ. ಇಂಡಿಯಾ ಟುಡೇ ವರದಿ ಪ್ರಕಾರ ಮಗ ಕುನಾಲ್ ಐಫೋನ್ ತಗೊಳಕ್ಕೆ ಅಥವಾ ಐಫೋನ್ಗೆ EMI ಕೊಟ್ಟೋಕೆ ತಂದೆ ಹತ್ರ ದುಡ್ಡನ್ನ ಕೇಳಿದಾನೆ. ತಂದೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಕಾವಡಿಯ ಬೆಟ್ಟದ ತುದಿಗೋಗಿ ನಿಂತ್ಕೊಂಡಿದ್ದಾನೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆತನ ತಂದೆ ತಾಯಿ ಮತ್ತು ಅಲ್ಲಿನ ಸ್ಥಳೀಯರು ಗೋಗರದು ಕರೆದ್ರು ಕೂಡ ಬಂದಿಲ್ಲ. ತಂದೆ ಆ ಹುಡುಗನನ್ನ ಅಲ್ಲಿಂದ ಎಳ್ಕೊಳಕ್ ಹೋದಾಗ ತಂದೆಯನ್ನೇ ಎಳ್ಕೊಂಡು ಬೆಟ್ಟದಿಂದ ಕೆಳಗ್ ಬಿದ್ದಿದ್ದಾನೆ. ಕಣ್ಣೆದ್ರೆ ಗಂಡ ಮತ್ತು ಮಗ ಬಿದ್ದಿದ್ದನ್ನ ನೋಡಿ ತಾಯಿ ಕೂಡ ಕೆಳಗ್ ಬಿದ್ದಿದ್ದಾರೆ. ಸ್ಥಳದಲ್ಲಿ 3 ಕೂಡ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಈ ವಿಷಯದಿಂದ ಈಗಿನ ಯುವ ಪೀಳಿಗೆಗೆ ನಂದೊಂದು ಮನವಿ. ನಾನೊಂದು ಮೊಬೈಲ್ ಶೋರೂಮ್ ಅಲ್ಲಿ 1 ವರ್ಷ ಸ್ಟಾಫ್ ಆಗಿ 2 ವರ್ಷ ಮ್ಯಾನೇಜರ್ ಆಗಿ ಕೆಲಸ ಮಾಡಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ದುಬಾರಿ ಫೋನ್ಗಳು ಚೆನ್ನಾಗಿರ್ತವೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಆ ದುಬಾರಿ ಫೋನ್ಗಳು ನಿಮ್ಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಅದರಲ್ಲಿ ನೀವ್ ಏನ್ ಯೂಸ್ ಮಾಡ್ತೀರಾ ಅಂತ ಮೊದಲು ತಿಳ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳಿ. ಅದು ಯಾಕೆ ಚೆನ್ನಾಗಿರ್ಬೇಕು, ಅದರಿಂದ ನೀವೇನ್ ಯೂಸ್ ಮಾಡ್ತೀರಾ? ಜಸ್ಟ್ ಫೋಟೋಸ್ ಚೆನ್ನಾಗಿ ಬರ್ಬೇಕು ಅಂತ ಆದ್ರೆ ಖಂಡಿತ ತಗೋಬೇಡಿ. ನಿಮ್ಮ ಕ್ಯಾಮ್ರಾದಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತಿಲ್ಲ ಅಂದ್ರೆ ಅದನ್ನ ಚೆನ್ನಾಗಿ ಮಾಡಕ್ಕೆ ಚಾಟ್ GPT ಇದೆ, ಜೆಮಿನಿ AI ಇದೆ, ರೆಮಿನಿ ಅಂತ ಫ್ರೀ ಆಪ್ ಇದೆ, ಅವುಗಳನ್ನ ಬಳಸ್ಕೊಳ್ಳಿ. ಇಲ್ಲ ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ, ಅದಕ್ಕೆ ನನಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅಂದ್ರೆ ತಗೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ತೀರಾ. ಜಸ್ಟ್ ಲೈಕ್ ಆಟೋಗೆ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಸಂಪಾದನೆ ಮಾಡ್ತಾರೆ. ಅದನ್ನ ಬಿಟ್ಟು ಜಸ್ಟ್ ಫೋನ್ ಮಾಡೋದಕ್ಕೆ ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ನೋಡೋದಕ್ಕಾದ್ರೆ ಜಸ್ಟ್ 10,000 ರೂಪಾಯಿ ಫೋನ್ ತಗೊಳ್ಳಿ, ಅದರಲ್ಲೇ ನೀವು ಎಲ್ಲಾನು ನೋಡ್ಬೋದು. ಜಸ್ಟ್ 10,000 ರೂಪಾಯಿ ಫೋನಲ್ಲೂ ಕೂಡ ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೋದು. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ನಾನು ಕೂಡ ವಿಡಿಯೋಸ್ ಮಾಡ್ತೀನಿ, ಆದ್ರೆ ನನ್ನ ಹತ್ರ ಇರೋದು ಕೇವಲ 10,000 ರೂಪಾಯಿನ ರೆಡ್ಮಿ ಫೋನು. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ, ಅದಕ್ಕೆ ನಾನು ಫೇಸ್ ಕ್ಯಾಮ್ ವಿಡಿಯೋನ ಮಾಡಲ್ಲ. ಅದ್ರ ಬದಲು ನನ್ನ ವಾಯ್ಸ್ ಕೊಟ್ಟು ವಿಡಿಯೋಸ್ನ ಮಾಡ್ತೀನಿ. ನನ್ನ ಕೆಲಸ ನಿಂತಿಲ್ಲ, ಯಾಕಂದ್ರೆ ಫೋನ್ ಅನ್ನೋದು ಜಸ್ಟ್ ನಮ್ಮ ಟೂಲ್ ಆಗಿರ್ಬೇಕೇ ಹೊರತು ನಮ್ಮ ಐಡೆಂಟಿಟಿ ಅಲ್ಲ. ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ, ನಿಮ್ಮ ಮನೆ ಫಿನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿದ್ರೆ ನೀವು ತಗೊಳ್ಳಿ, ತಪ್ಪೇನಿಲ್ಲ. ಆದ್ರೆ ನಿಮ್ಮ ಮನೆ ಪರಿಸ್ಥಿತಿ ಸರಿ ಇರಲ್ಲ, ಅಪ್ಪ ಅಮ್ಮ ದುಡ್ಡಿಗೋಸ್ಕರ ಹಗಲು ರಾತ್ರಿ ಕಷ್ಟ ಪಡ್ತಾ ಇರ್ತಾರೆ, ನೀವಿನ್ನು ಸಂಪಾದನೆ ಶುರು ಮಾಡಿರಲ್ಲ, ಆದ್ರೂ ನಿಮ್ಮ ಫ್ರೆಂಡ್ಸ್ ಹತ್ರ ಐಫೋನ್ ಇದೆ ಅಂತ ಕಂಪೇರ್ ಮಾಡ್ಕೊಂಡು ಜಾಸ್ತಿ ರೇಟಿನ ಫೋನ್ ಅಥವಾ ಜಾಸ್ತಿ ರೇಟಿನ ಬೈಕ್ ಗಳನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಬೇಡಿ. ಅವರನ್ನ ಸಂಕಷ್ಟಕ್ಕೆ ಸಿಕ್ಕಾಕಿಸ್ಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.